ಬೋರ್ವೆಲ್ಗೆ ಬಿದ್ದು 6 ವರ್ಷದ ಬಾಲಕ ಪರದಾಡ್ತಾ ಇದ್ದಾನೆ. 70 ಅಡಿ ಆಳದಲ್ಲಿ ಸಾವು ಬದುಕಿನ ಮಧ್ಯೆ ಈತ ಹೋರಾಡ್ತಾ ಇದ್ದಾನೆ. ಮಧ್ಯಪ್ರದೇಶದ ರೇವಾದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಮಧ್ಯಾಹ್ನ 3:30ಕ್ಕೆ ಈ ಬಾಲಕ ಬಿದ್ದಿದ್ದಾನೆ. ಬಾಲಕನ ರಕ್ಷಣೆಗಾಗಿ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. 2 ಹಿಟಾಚಿ ಹಾಗೂ 1 ಕ್ರೇನ್ ಬಳಸಿ ಆತನ ರಕ್ಷಣಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಸ್ಥಳದಲ್ಲೇ ರೇವಾ ಡಿಸಿ ಪ್ರತಿಭಾ ಅವರು ಕೂಡ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇರ್ತಾರೆ. ಸೊ ಆ ಬಾಲಕನನ್ನ ಹೇಗೆ ಹೊರ ತೆಗಿಬಹುದು ಅನ್ನುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗ್ತಾ ಇವೆ. 70 ಅಡಿ ಆಳದಲ್ಲಿ ಬೋರ್ವೆಲ್ನಲ್ಲಿ ಈ ಬಾಲಕ ಮಯೂರ್ ಸಿಕ್ಕಾಕೊಂಡಿದ್ದಾನೆ. ಸೊ ಈತನ ರಕ್ಷಣೆಗಾಗಿ ಈಗಲೂ ಕೂಡ ಹರಸಾಹಸ ಪಡಲಾಗ್ತಾ ಇದೆ. ನಿನ್ನೆ 3:30ಕ್ಕೆ ಆಗಿರುವಂತಹ ಘಟನೆ ಇದು. ಸಂಜೆಯ ನಂತರ ಕಾರ್ಯಾಚರಣೆಯನ್ನು ಆರಂಭಗೊಳಿಸಲಾಗುತ್ತೆ. ದೃಶ್ಯದಲ್ಲಿ ಗಮನಿಸಬಹುದು ನೀವು, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿ ಆ ಬಾಲಕನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. 2 ಹಿಟಾಚಿ ಆಗಿರಬಹುದು ಅಥವಾ JCBಗಳನ್ನು ಬಳಸಿ ಆ ಬಾಲಕನನ್ನು ಹೊರತೆಗೆಯುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. 6 ವರ್ಷದ ಮಯೂರ್ನನ್ನ ರಕ್ಷಿಸೋದಕ್ಕೆ ಸತತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 3:30ಕ್ಕೆ ಈ ಬಾಲಕ ಬಿದ್ದಿರುವಂತಹ ಮಾಹಿತಿ ಇದೆ. ಸೊ ಆ ಬಾಲಕ ಬಿದ್ದ ಸ್ವಲ್ಪ ಹೊತ್ತಿನಲ್ಲೇ ಎಸ್ಡಿಆರ್ಎಫ್ ತಂಡ ಸ್ಥಳಕ್ಕೆ ಧಾವಿಸುತ್ತೆ. ಆ ಕಾರ್ಯಾಚರಣೆಯನ್ನು ಆರಂಭಗೊಳಿಸಲಾಗುತ್ತೆ. ಇನ್ನು ಈ ಬಾಲಕನ ಚಲನವಲನ ಆಗಿರಬಹುದು ಅಥವಾ ಆತನ ಆಕ್ಟಿವ್ ಮೂಮೆಂಟ್ಸ್ಗಳಾಗಿರಬಹುದು, ಅದನ್ನು ಒಂದು ಟಾರ್ಚ್ ಮೂಲಕ, ಒಂದು ಕ್ಯಾಮ್ರಾ ಮೂಲಕ ಆ ಕೊಳವೆ ಬಾವಿ ಒಳಗಡೆ ಇರಿಸಿ ಆತನ ಆಕ್ಟಿವಿಟೀಸನ್ನು ನೋಡುವಂತಹ ಕೆಲಸ ಕೂಡ ಅಲ್ಲಿ ಆಗುತ್ತೆ. ಅಂದರೆ ಆತ ಜೀವಂತವಾಗಿದ್ದಾನೋ ಇಲ್ವೋ, ಆತ ಯಾವ ಪೊಸಿಷನ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಆತನನ್ನು ಹೇಗೆ ಹೊರಗಡೆ ತೆಗೆಯಬಹುದು, ಮೇಲ್ಭಾಗದಿಂದ ಹೊರಗಡೆ ತೆಗೆಯುವಂತಹ ಸಾಧ್ಯತೆಗಳು ಇರ್ತಾವ, ಆತ ಬದುಕಿದಾನ ಇಲ್ವಾ, ಆತನಿಗೆ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಕೆಲಸವೂ ಕೂಡ ಅಲ್ಲಿ ಆಗ್ತಾ ಇದೆ. ಪೈಪ್ ಮೂಲಕ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಇನ್ನು ಘಟನೆ ಬಳಿಕ ಸ್ಥಳದಲ್ಲೇ ರೇವಾ ಡಿಸಿ ಪ್ರತಿಭಾ ಅವರು ಕೂಡ ಬೀಡು ಬಿಟ್ಟಿದ್ದಾರೆ. ಬಾಲಕನ ಚಲನವಲನದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.